ಮೂಡಬಿದರೆಯಲ್ಲಿ ಆಳ್ವಾಸದಲ್ಲಿ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳೇ, ಹೋಗುವಾಗ ಏನೇನು ಡಾಕ್ಯುಮೆಂಟ್ಗಳನ್ನ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ಇನ್ನು ಹೋಗ್ತಾ ಇದ್ರಿ, ನಾಳೆ ನಾಡ್ದು ವಿದ್ಯಾರ್ಥಿಗಳು ಹೋಗ್ತಾ ಇದ್ರಿ. ಅಲ್ಲಿ ರ್ಯಾಲಿಗೆ ಹೋಗ್ಬೇಕಾರೆ ಮೊದಲೇದು ಅಡ್ಮಿಟ್ ಕಾರ್ಡ್ ರೀ. ಅಡ್ಮಿಟ್ ಕಾರ್ಡ್ ಹೆಂಗಿರ್ಬೇಕಂದ್ರೆ ಒಳ್ಳೆಯ ಕ್ವಾಲಿಟಿ ಪೇಪರ್ದಿಂದ ಪ್ರಿಂಟ್ ತೆಗಿಸಿರ್ಬೇಕು ರೀ. ಕ್ವಾಲಿಟಿ ಪೇಪರ್ ಇರಬೇಕು, ಪ್ರಿಂಟ್ ತೆಗಿಸಿರ್ಬೇಕು. ಮೊದಲನೇದು ಅಡ್ಮಿಟ್ ಕಾರ್ಡು. ಆಮೇಲೆ ಎರಡನೇದು ಏನಂದ್ರೆ ಒರಿಜಿನಲ್ ಮಾರ್ಕ್ಸ್ ಕಾರ್ಡು. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಯಾವಪ್ಪ ಅಂದ್ರೆ 8ನೇ ತರಗತಿ ಮೇಲೆ ಹೊಂಟಿದ್ರಿ 8ನೇ ತರಗತಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. 10ನೇ ತರಗತಿ ಮೇಲೆ ಹೊಂಟಿದ್ರಿ 10ನೇ ತರಗತಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. PUC ಮೇಲೆ ಹೊಂಟಿದ್ರಿ 10ನೇ ತರಗತಿ ಮತ್ತು PUC ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕು. ನೆಕ್ಸ್ಟ್ ಬರೋದೇನಪ್ಪ ಅಂದರೆ LC ಅಥವಾ TC ಅಂತೀವಿ, ಎರಡು ಒಂದು. LC ಅಂದರೆ ಲಿವಿಂಗ್ ಸರ್ಟಿಫಿಕೇಟ್ ಅಂತೀವಿ, TC ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೀವಿ, ಎರಡು ಒಂದರಿ ಅದು. ಅದನ್ನು ತೆಗೆದುಕೊಂಡು ಹೋಗ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಆಧಾರ್ ಕಾರ್ಡು ಇಂಪಾರ್ಟೆಂಟ್ ರೀ. ಆಮೇಲೆ ನೆಕ್ಸ್ಟ್ ಡೊಮೆಸಿಯಲ್ ಸರ್ಟಿಫಿಕೇಟು, ಕಾಸ್ಟ್ ಸರ್ಟಿಫಿಕೇಟು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟು. ಆಮೇಲೆ 15 ಫೋಟೋ ಹೆಂಗಿರ್ಬೇಕಂದ್ರೆ 90 ದಿನದ ಒಳಗಡೆ ತೆಗಿಸಿದ ಫೋಟೋ ಇರಬೇಕು. ಮುಖ ಕ್ಲಿಯರ್ ಇರಬೇಕು, 2 ಕಿವಿಗಳು ಕಾಣಿಸ್ತಾ ಇರಬೇಕು. ಸ್ಟೈಲ್ ಹಿಂಗೆ ಚಸ್ಮಾ ಹಾಕೊಂಡು ತೆಗಿಸೋದು ಅದು ಮಾಡಂಗಿಲ್ಲ, ಗೊತ್ತಾಗತ್ತೆ ಎಲ್ಲರಿಗೂ. ಆಮೇಲೆ ಸ್ಕೂಲ್ ಕ್ಯಾರೆಕ್ಟ್ರು, ಪಂಚಾಯತಿ ಕ್ಯಾರೆಕ್ಟ್ರು, ಅನ್ಮ್ಯಾರಿಡ್ ಸರ್ಟಿಫಿಕೇಟು, ಪೊಲೀಸ್ ಸ್ಟೇಷನ್ ವೆರಿಫಿಕೇಷನ್ ಆಮೇಲೆ ಕೊಟ್ಟರೆ ನಡೀತದೆ. ಆಮೇಲೆ ಅಪ್ ಡೇಟ್ ಕೇಳಿರ್ತಾರೆ ರೀ. ಒಂದು ಬಾಂಡನ್ನು ತೆಗೆದುಕೊಂಡು ಫಸ್ಟ್ ಪಾರ್ಟಿ ನೀವು, ಸೆಕೆಂಡ್ ಪಾರ್ಟಿ ಅಗ್ನಿವೀರ ಇಂಡಿಯನ್ ಆರ್ಮಿ ಅಂತ ಮಾಡ್ಕೊಂಡು ಈಗಾಗಲೇ ಅಡ್ಮಿಟ್ ಕಾರ್ಡ್ ಜೊತೆ ಬಿಟ್ಟಿರ್ತಾರೆ ಫಾರ್ಮೇಟ್ ರೀ. ಆ ಫಾರ್ಮೇಟನ್ನು ತೊಗೊಂಡು ಡೌನ್ಲೋಡ್ ಮಾಡಿಕೊಂಡು ಅದು ಕರೆಕ್ಟಾಗಿ ಇಂಗ್ಲೀಷ್ ಟೈಪಿಂಗ್ ಎಲ್ಲಿ ಬರ್ತೈತೆ ನೋಡಿರಿ, ಇಂಗ್ಲೀಷ್ ಟೈಪಿಂಗ್ ಬರೋರ ಹತ್ರ ಹೋಗಿ ಅಲ್ಲಿ ಟೈಪನ್ನು ಮಾಡಿಸ್ಕೊಂಡು ಕರೆಕ್ಟಾಗಿ ಅಪ್ಡೇಟನ್ನು ತೆಗೆದುಕೊಂಡು ಹೋಗಬೇಕು. ಆಮೇಲೆ ಇತರೆ ಏನು ಎಲ್ಲ ಸೆಟ್ ಒರಿಜಿನಲ್ ಹೋಯ್ತು ರೀ, ಎಲ್ಲ ಒರಿಜಿನಲ್ ಜೊತೆ ಏನಪ್ಪ ಅಂದರೆ 2 ಸೆಟ್ ಜೆರಾಕ್ಸ್ ಹೋಗ್ಬೇಕು. ಎಲ್ಲ ಒರಿಜಿನಲ್ ಜೊತೆ 2 ಸೆಟ್ ಜೆರಾಕ್ಸ್ ಹೋಗಬೇಕು. ಆಮೇಲೆ ನಿಮ್ಗೆ ಏನು ಟೈಮ್ ಕೊಟ್ಟಿರ್ತಾರೆ, ಯಾವ ದಿನಾಂಕ ಕೊಟ್ಟಿರ್ತಾರೆ, ಮುಂಚಿತವಾಗಿ ನೀವು ಅಲ್ಲಿರ್ಬೇಕು. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತೀನಿ ನಿಮ್ಗೆ ವಿದ್ಯಾರ್ಥಿಗಳೇ, ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು 1 ದಿನ 2 ದಿನ ಅಡ್ವಾನ್ಸ್ ಆದರೂ ಭಾಳ ಒಳ್ಳೇದು ರೀ. 1 ದಿನ 2 ದಿನ ಖರ್ಚಾಗಿಲ್ಲ ರೀ, 1 ದಿನ 2 ದಿನ ಅಡ್ವಾನ್ಸ್ ಆದರೂ ಭಾಳ ಒಳ್ಳೇದು. ಯಾಕೆ ಈ ಮಾತು ಹೇಳತ್ತೀನಿ ಅಂದ್ರೆ, ನೀವು ಅಡ್ವಾನ್ಸಾಗಿ ಹೋದ್ರಿಪ್ಪ ಅಂದರೆ ನಿಮ್ಗೆ ಗೊತ್ತಾಗ್ತದೆ ರನ್ನಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ, ಆಮೇಲೆ ಫಿನಿಶಿಂಗ್ ಪಾಯಿಂಟು, ಹುಡುಗರು ಯಾವ ರೀತಿ ರನ್ನಿಂಗ್ ಮಾಡ್ತಾಯಿದ್ದಾರೆ, ಪ್ಲಬ್ಸ್ ಯಾವ ರೀತಿ ತೆಗಿಸ್ತಾ ಇದ್ದಾರೆ, ಲಾಂಗ್ ಜಂಪ್ ಯಾವ ರೀತಿ ಅದ, ಪ್ರತಿಯೊಂದು ಜಿಗ್ಜಾಗ್ ನಡಿಗೆ ಯಾವ ರೀತಿ ಅದ, ಹೈಟ ವೇಟ ಚೆಸ್ಟ್ ಯಾವ ರೀತಿ ತೆಗೆದುಕೊಳ್ತಾ ಇದ್ದಾರೆ, ಆಮೇಲೆ ಮೆಡಿಕಲ್ ಯಾವ ರೀತಿ ನಡೆದದ ಅನ್ನೋದನ್ನು ಪ್ರತಿಯೊಂದು ನೀವು ತಿಳ್ಕೊಬೇಕಾದ್ರೆ 1 ದಿನ ಅಥವಾ 2 ದಿನ ಅಡ್ವಾನ್ಸ್ ಹೋಗ್ಬೇಕು ಯಾವತ್ತು. ಹಂಗೆ ಅಡ್ವಾನ್ಸ್ ಆದ್ರಿ ಅಂದರೆ ಧೈರ್ಯ ಬರ್ತದೆ, ನಿಮ್ಗೆ ಧೈರ್ಯ ಬರ್ತದೆ. ಭಾಳಷ್ಟು ಜನ ಏನು ಮಾಡ್ತೀರಿ, ನಾಳೆ ರ್ಯಾಲಿ ಐತೆ ಅಂದ್ರೆ ಇವತ್ತು ರಾತ್ರಿ ಹತ್ತದ್ರಿ ಇಲ್ಲಿಂದ ಹೋಗಿ ಟೆನ್ಷನ್ದಾಗ ಹೋಗಿಬಿಡೋದು. ಟೆನ್ಷನ್ದಾಗ ಹೋಗಂಗಿಲ್ಲ. ಎಲ್ಲರಿಗೂ ನಿಮ್ಗೆ ಗೊತ್ತಿರಲಿ, ಒಂದು ಸಲ ಒಂದು ರ್ಯಾಲಿ ಒಳಗೆ ಒಂದು ಪ್ರಾಬ್ಲಮ್ ಆಯಿತು. ಏನು ಪ್ರಾಬ್ಲಮ್ ಆಯ್ತು ಅಂದ್ರೆ, ನಮ್ಮ ಸಂಸ್ಥೆಯ ವಿದ್ಯಾರ್ಥಿನ ಅವ ತಂಬಾಕ ಸುಣ್ಣ ಮೀಜಿ ತಿಂತಿದ್ರು. ತಂಬಾಕ ಸುಣ್ಣ ತಿಂತಿದ್ದ. ಆಮೇಲೆ ರಾತ್ರಿ ಹೋಗ್ಯಾನ, ರಾತ್ರಿ ಸರಿಯಾಗಿ ಬೆಳತಂತಕ ನಿದ್ದೆ ಮಾಡಿಲ್ಲ. ಹೋಗ್ಯಾನ, ಬೆಳಗ್ಗೆ ಅದು ರನ್ನಿಂಗ್ ನಿಂತಾನ. ನಿಲ್ಗುಡ್ದ ಏನು ಮಾಡಿಲ್ಲ, ಸುಣ್ಣ ತಂಬಾಕು ಬಾಯಾಗಿ ಇಟ್ಕೊಂಡು ನಾನು ಉಗುಳಿಲ್ಲ ಅದ. ನಾವು ಅದನ್ನ ಇಟ್ಕೊಂಡು ರನ್ನಿಂಗ್ ಬಿಟ್ಟಾರ. ಬಿಟ್ಟ ಮೇಲೆ 2ನೇ ರೌಂಡ್ಗೆ ಹೋಗಿ ಬಿದ್ದರೆ ಅವ ಕಾಯಂ ಫಸ್ಟ್ ಬರುವಂಥ ವಿದ್ಯಾರ್ಥಿ ಅವ. ಇಲ್ಲಿ ನಾವೇನು ಡೈಲಿ ಡೆಮೋ ರ್ಯಾಲಿ ನಡೆಸ್ತೀವಿ ಅಥವಾ ಪ್ರಾಕ್ಟೀಸ್ ಮಾಡಿಸ್ತೀವಿ, ಅವಾಗ ಪ್ರತಿನಿತ್ಯ ಫಸ್ಟ್ ಬರುವಂಥ ವಿದ್ಯಾರ್ಥಿ ಅವಲ್ಲಿ 2ನೇ ರೌಂಡ್ನಾಗೆ ಬಿದ್ರಿ. ಲಾಸ್ಟ್ ವಯಸ್ಸಿನ ಮಿತಿ ಲಾಸ್ಟ್ ಇತ್ತು. ಒಂದು ಎಕ್ಸಾಮಕ್ಕೆ ಮಾರ್ಕ್ಸ್ ಚಲೋ ತಗೋತಿದ್ದ ಅಂಥ ವಿದ್ಯಾರ್ಥಿ ಔಟ್ ಆದ. ಅದಕ್ಕೆ ಕೆಲವೊಂದು ಎಲ್ಲ ರೀತಿ ನಿಮ್ಗೆ ಗೊತ್ತಿರಬೇಕು. ಆಮೇಲೆ ರ್ಯಾಲಿಗೆ ಹೋಗುವಾಗ ಊಟದ ಪ್ರಮಾಣ ಸಹಿತ ಸ್ವಲ್ಪ ಕಂಟ್ರೋಲ್ ಇರಬೇಕು ಊಟದ್ದು. ಈಗ ನಾಳೆ ನಾವು ರನ್ನಿಂಗ್ ಹೊಡೆಯಾಡ್ದಿದ್ದೀವಿ ಅಂದ್ರೆ ಇವತ್ತು ಖಾರದ ಐಟಮ್ ತಿನ್ನೋದು, ಜಾಸ್ತಿ ಊಟ ಮಾಡೋದು ಆ ರೀತಿ ಮಾಡಬಾರ್ದು. ಊಟದ ಸಹಿತ 4-5 ದಿನ ಮೇಂಟೈನ್ ಮಾಡ್ಬೇಕು ನೀವು. ಅಂದರೆ ಕಂಟ್ರೋಲ್ ಇರಬೇಕು, ನಿಮ್ಗೆ ತೊಂದರೆ ಆಗಬಾರ್ದು, ನಿಮ್ಗೆ ಯಾವುದೇ ರೀತಿ ಮೆಡಿಕಲಿ ತೊಂದರೆ ಆಗಬಾರ್ದು, ಆ ರೀತಿ ಇರಬೇಕು. ಆಮೇಲೆ ಇನ್ನೊಂದು, ರ್ಯಾಲಿಗೆ ಹೋಗುವಾಗ ಕಿವಿಯನ್ನು ತೊಳಸ್ಕೊಂಡು ಹೋಗ್ಬೇಕು ಅಡ್ವಾನ್ಸ್ ಆಗಿ. ಕಿವಿ ಸ್ವಲ್ಪ ಕೂಗ್ನಿದ್ರು ಏನು ಮಾಡ್ತಾರಪ್ಪ ಅಂದರೆ ನಿಮ್ಮನ್ನು ಮೆಡಿಕಲ್ ಅನ್ಫಿಟ್ ಮಾಡ್ತಾರೆ. ಸ್ವಲ್ಪ ಕೂಗ್ನಿದ್ರು ಮೆಡಿಕಲ್ ಅನ್ಫಿಟ್ ಮಾಡ್ತಾರೆ, ಗೊತ್ತಿರಲಿ ನಿಮ್ಗೆ. ಆಮೇಲೆ ಹೋಗಬೇಕಾದ್ರೆ ಎಲ್ಲ ಕ್ಲೀನಾಗಿ ಹೋಗ್ಬೇಕು. ನಾ ಹೇಳೋದು ಅರ್ಥ ಆಕೈತೆ ಅನ್ಕೊಂಡನ್ಯ, ಅರ್ಥ ಆಕೈತಿಲ್ಲ? ಎಲ್ಲ ಕ್ಲೀನಾಗಿ ಹೋಗಬೇಕು. ಯಾಕಂದ್ರೆ ಮೆಡಿಕಲ್ದಾಗ ಯಾವ ರೀತಿ ಇರ್ತದಂದ್ರೆ 20, 25 ಅಥವಾ 30 ಹುಡುಗರು ಬ್ಯಾಚ್ ಮಾಡಿ ಕುಣಿಸ್ತಾರೆ ರೀ. ಎಲ್ಲರೂ ನೆಕೆಡ್ಡೆ ಕೂತಿರ್ತೀರಿ ಅಲ್ಲಿ, ಗೊತ್ತಿರಲಿ ನೀವು. ಅವ್ನು ನೋಡಿ ನೀನು ನಗೋದು, ನಿನ್ನ ನೋಡಿ ಅವ್ನು ನಗೋದು ಮಾಡಂಗಿಲ್ಲ. ಮತ್ತೆ ಅಲ್ಲಿ ಮಾಡ್ರೆ ಒದಿತಾರೆ, ನಿಮ್ಮನ್ನು ಗೊತ್ತಿರಲಿಲ್ಲ ಅಲ್ಲಿ ಒದಿತಾರೆ. ಅದಕ್ಕೆ ನೀವು ಎಲ್ಲ ರೀತಿ ಅಡ್ವಾನ್ಸಾಗಿ ತಿಳ್ಕೊಂಡು ಹೋದ್ರೆ ಒಳ್ಳೆಯದು. ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ನನಗೆ ಕೇಳಿರಿ. ಯಾರು ರ್ಯಾಲಿಗೆ ಹೋಗುವಂಥ ವಿದ್ಯಾರ್ಥಿಗಳು ನಿಮ್ಗೆ ಏನೋ ಡೌಟ್ಸ್ ಇದ್ದರೂ ನಾನು ಕೇಳಿರಿ, ನಾನು ಹೇಳ್ತೀನಿ. ನಾನು ನಿಮ್ಗೆ ಪ್ರತಿಯೊಂದು ದೇಹದ ಪ್ರತಿಯೊಂದು ಭಾಗನ ಚೆಕ್ ಮಾಡ್ತಾರೆ. ಕಣ್ಣಲ್ಲಿ ಕಲರ್ ಬ್ಯಾಂಡ್ಸ, ಡಿಸ್ಟೆನ್ಸ, ಬ್ಯಾಲೆನ್ಸ ಚೆಕ್ ಮಾಡ್ತಾರೆ.
ಆಮೇಲೆ ಕಿವಿ ಚೆಕ್ ಮಾಡ್ತಾರೆ, ಆಮೇಲೆ ಮೂಗಿನಲ್ಲಿ ಮೌಸ್ ಬೆಳೆದಿದ್ರೆ ಚೆಕ್ ಮಾಡ್ತಾರೆ, ಮುಂದಿನ ಹಲ್ಲುಗಳನ್ನು ಚೆಕ್ ಮಾಡ್ತಾರೆ, ಎರಡು ಭುಜ ಎತ್ತರ ಇಳುವ ಹಿಂಗಿರ್ತಾರೆ ಒಬ್ಬೊಬ್ಬರು ಅವನು ಚೆಕ್ ಮಾಡ್ತಾರೆ, ಎರಡು ಮೊಣಕೈಗಳನ್ನ ಚೆಕ್ ಮಾಡ್ತಾರೆ, ಆಮೇಲೆ ಫಿಂಗರ್ಸ್ ಬೆರಳುಗಳನ್ನ ಚೆಕ್ ಮಾಡ್ತಾರೆ, ಆಮೇಲೆ ಮೊಣಕಾಲು ಕೂಡ್ತಿದ್ರೆ ಅದನ್ನು ಚೆಕ್ ಮಾಡ್ತಾರೆ, ಚಪ್ಪಟೆ ಪಾದ ಇದ್ದರೆ ಅದನ್ನು ಚೆಕ್ ಮಾಡ್ತಾರೆ, ಪ್ರತಿಯೊಂದು ಹಿಂದೆ ನರ ಇತ್ತಂದ್ರೆ ಅದನ್ನು ಚೆಕ್ ಮಾಡ್ತಾರೆ, ಮೂಲವಾದಿ ಚೆಕ್ ಮಾಡ್ತಾರೆ, ನೀವು ಒಂದಕ್ಕೆ ಒಯ್ದು ಹೋಲ್ ಸಹಿತ ಚೆಕ್ ಮಾಡ್ತಾರೆ. ಗೊತ್ತಿರಲಿ ನಿಮಗೆ ಪ್ರತಿಯೊಂದು ದೇಹದ ಭಾಗನ ಚೆಕ್ ಮಾಡ್ತಾರು, ಯಾವುದೂ ನಿಮ್ಮದು ಬಿಡಂಗಿಲ್ಲ. ಒಟ್ಟಾರೆಯಾಗಿ ಯಾರು ಮೆಡಿಕಲ್ ಪಿಟ್ಟಕ್ಕಿರಲೇ ಪೂರ ನೀವು ಪಿಟ್ಟದಾರೆ ಅಂದಂಗೆ ಅಲ್ರಿ, ಹಿಂಗಿರ್ತದೆ. ಆಮೇಲೆ ಒಳ್ಳೆಯ ಅವಕಾಶ ಅದ, ಏನು ರ್ಯಾಲಿ ಒಳಗೆ ಭಾಗವಹಿಸ್ತಾ ಇದ್ರಿ, ಒಳ್ಳೆಯ ಅವಕಾಶ ಅದ. ಈಗಾಗಲೇ ನಿಮ್ಗೆ ಗೊತ್ತಾಗ್ಯದ 1,00,000 ಜನ ಸಿಲೆಕ್ಷನ್ ಮಾಡ್ಕೊಳ್ತಾ ಇದ್ದಾರೆ 2026 ಅನ್ನೋದು ನಿಮ್ಗೆ ಗೊತ್ತದ. ಅಗ್ನಿವೀರ, ನೇವಿ, ಏರ್ಫೋರ್ಸ, ಆರ್ಮಿ ಎಲ್ಲ ಸೇರಿ ಫಸ್ಟ್ 40,000 ಅಷ್ಟೇ ಐತ್ರಿ. ಈಗ 1,00,000 ಅಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆಗ್ತೀರಿ. ನೀವು ಚಲೋ ಒಳ್ಳೆಯ ರಿಸಲ್ಟ್ ಕೊಟ್ಟಿರಿ ಅಂದ್ರೆ 100ಕ್ಕೆ 100 ಗ್ಯಾರಂಟಿ ನೀವು ಸಿಲೆಕ್ಷನ್ ಹಾಕಿರಿ. ಒಳ್ಳೆಯ ಅವಕಾಶ, ಈ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ಇದು ಹೋಯ್ತಪ್ಪ ಅಂದ್ರೆ ಮುಂದಿನ ಅವಕಾಶ ಹೆಂಗೆ ಸಿಗ್ತಾ ನಮ್ಗೆ ಗೊತ್ತಿಲ್ಲ. ಮೂಡುಬಿದಿರೆಯ ಆಳ್ವಾಸ್ನಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ಅಡ್ವಾನ್ಸ್ ಆಗಿ ನಾವು ಅಭಿನಂದನೆಗಳನ್ನು ತಿಳಿಸ್ತೀವಿ. ಹೋಗುವಾಗ ಕರೆಕ್ಟಾಗಿ ಹೋಗ್ರಿ, ಸಾಧ್ಯ ಆದರೆ ಫ್ರೆಂಡ್ಸ್ ಅದು ಜೊತೆ ಇದ್ದೀರಂದ್ರೆ ಜೊತೆಯಾಗಿ ಹೋಗ್ರಿ. ಎಲ್ಲಿಯೋ ಖರ್ಚು ಮಾಡ್ತಿರ್ತೀರಿ, ರೂಮ ಲಾಜ್ ಅದು ಇದ್ರೆ ಹಿಡ್ರಿ. ಕೆಲವೊಂದು ಹುಡುಗರು ಏನು ಮಾಡ್ತೀರಿ, ಗ್ರೌಂಡ್ದಾಗ ರಸ್ತೆ ಮೇಲೆ ಅಲ್ಲಿ ಇಲ್ಲಿ ಮಲ್ಕೋತೀರಿ, ಪ್ರಾಬ್ಲಮ್ ಮಾಡ್ಕೋಬೇಡ್ರಿ. ಎಲ್ಲ ದೊಡ್ಡವ್ರದ್ರಿ, ಸಣ್ಣವ್ರೇನಿಲ್ಲ. ಬಂದು ನೀವು ದುಡಿದು ಮತ್ತೆ ಮುಟ್ಟಿಸ್ಬೋದು ರೀ, ಮತ್ತೆ ದುಡಿದು ಮುಟ್ಟಿಸ್ಬೋದು ನೀವು. ಆದರೆ ಅಲ್ಲಿ ಹೋದಲ್ಲಿ ನಿಮಗೆ ತೊಂದರೆ ಆಗಬಾರ್ದು. ಮೆಡಿಕಲ್ಗೆ ಹೋಗ್ಬೇಕಾರೆ ಸ್ವಚ್ಛಾಗಿ ಸಾಬಣ ಹಚ್ಚಿ ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ನೀವು ಎಲ್ಲರೂ ಹೋಗಿ ಅಲ್ಲಿ ಹೊಲಸು ನಾರ್ಕೋದು ನಿಂತ್ರಿಪ್ಪ ಅಂದ್ರೆ ನಿಮ್ಮನ್ನು ನೋಡಲ್ದನ ಅನ್ಪಿಟ್ಟು ಮಾಡ್ತಾರೆ ರೀ. ಒಮ್ಮೆ ಅವ್ರು ಡಾಕ್ಟ್ರುಗಳು ಹೆಂಗೆ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ ರೀ, ನೋಡಲ್ದನ ಅನ್ಪಿಟ್ಟು ಮಾಡ್ತಾರೆ. ಗೊತ್ತಿರಲಿ ನಿಮ್ಗೆ, ಯಾಕಂದ್ರೆ ಶಿಸ್ತಿರಬೇಕು. ಆಮೇಲೆ ಇನ್ನೊಂದು, ಹಿಂದಿ ಮಾತನಾಡ್ತಕ್ಕಂಥ ವಿದ್ಯಾರ್ಥಿಗಳು ಇದ್ರಿಪ್ಪ ಅಂದರೆ ಅಲ್ಲಿ ನಿಮ್ಗೆ ಒಳ್ಳೆಯ ಅವಕಾಶ ಇರ್ತದೆ. ನಿಮ್ಮನ್ನು ಕೇಳ್ತಾರೆ ಅಲ್ಲಿ ಮೆಡಿಕಲ್ಗೆ ಹೋದಾಗ, ಯಾರು ಹಿಂದಿ ಮಾತಾಡ್ತೀರಿ ಅಂತ ಕೇಳ್ತಾರೆ ರೀ. ಕೇಳಿದಾಗ ನೀವು ಕೈ ಎತ್ತಿರಿಪ್ಪ ಅಂದ್ರೆ ನಿಮ್ಗೆ ಒಳ್ಳೆಯ ಅವಕಾಶಗಳು ಸಿಗುವಂಥ ಚಾನ್ಸ್ ಇರ್ತದೆ. ಕೈ ಎತ್ತಿದಾಗ ಏನಪ್ಪ ಅಂದ್ರೆ ಅವ್ರು ಹಿಂದಿ ಮಾತಾಡಿದ್ದನ್ನು ಕನ್ನಡದಾಗ ಹುಡುಗರಿಗೆ ಹೇಳ್ಬೇಕು, ಹುಡುಗರು ಕನ್ನಡದಾಗ ಮಾತಾಡೋದನ್ನು ಅವ್ರಿಗೆ ಹಿಂದಿ ಹೇಳ್ಬೇಕು. ಸಂಚಾಂತನ ಅದೇ ಡ್ಯೂಟಿನ ಹಚ್ತಾರೆ ನಿಮಗೆ. ಸಾಯಂಕಾಲ ಮೆಡಿಕಲ್ ಚೆಕ್ ಮಾಡ್ತಾರೆ, ನಿಮ್ಗೆ ಅವಕಾಶಗಳು ಚಲೋ ಸಿಗ್ತಿರ್ತಾವೆ. ಹಂಗೆ ಯಾರು ವಿದ್ಯಾರ್ಥಿಗಳಿದ್ದಿರಪ್ಪ ಅಂದ್ರೆ ಲೀಡರ್ಶಿಪ್ ತೊಗೊಂಡ್ರೆ ನಿಮ್ಗೆ ಒಳ್ಳೆಯದು. ಓಕೆ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.